ಈಗ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವುದರಿಂದ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಹಾಗೂ ಕೌಶಲ್ಯ ಹೆಚ್ಚಾಗುವುದಲ್ಲದೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತೆಗೆಯುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುತ್ತದೆಂದು ನಲಂದಾ ಶಾಲೆಯ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣರವರು ತಿಳಿಸಿದರು. ಚಿಂತಾಮಣಿ ನಗರದ ಸನ್ಸೆಟ್ ಹಳ್ಳಿಯಲ್ಲಿರುವ ನಲಂದಾ ವಿದ್ಯಾಮಂದಿರದ ಶಾಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ನಲಂದಾ ಶಾಲೆಯ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣರವರು ಉದ್ಘಾಟನೆ ಮಾಡಿದರು. ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅಯೋಧ್ಯೆ ರಾಮಲಲ್ಲ ದೇವಾಲಯ, ಈಶಾ ಫೌಂಡೇಶನ್ನ ಈಶಾ ಟೆಂಪಲ್, ಸ್ವರ್ಗ ಮತ್ತು ನರಕದ ಪ್ರಾತ್ಯಕ್ಷಿಕತೆ, ಭಾರತದಲ್ಲಿನ ವಿವಿಧ ಪ್ರೇಕ್ಷಣೀಯ ಸ್ಥಳಗಳು, ಪ್ರಸಿದ್ಧ ಕಟ್ಟಡಗಳು, ಚಿತ್ರಗಳು, ಹಳೆಯ ಕಾಲದ ವಸ್ತುಗಳ ಸಂಗ್ರಹ ಚಿತ್ರಗಳು, ದುಡಿಮೆಯ ಗಿರಿಮೆ ಎಂಬ ನೈತಿಕ ಮೌಲ್ಯಗಳ ಪ್ರದರ್ಶನದ ಮೊದಲಾದ ಪ್ರಾಣಿ ಚಿತ್ರಗಳು ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಲವು ರೀತಿಯ ಪ್ರಯೋಗಗಳನ್ನು ಮಕ್ಕಳು ಮಾಡಿ ತೋರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನಳಂದ ಶಾಲೆಯ ಕಾರ್ಯದರ್ಶಿ ಜಿಎಸ್ ಶಿವಪ್ರಕಾಶ್ ರಾವ್, ಖಜಾಂಚಿ ವಿಜಯಕುಮಾರ್, ಮುಖ್ಯ ಶಿಕ್ಷಕಿ ಡಿಎನ್ ನಾಗರತ್ನ ಸೇರಿದಂತೆ ವಿದ್ಯಾಮಂದಿರದ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು.
Here, these both poles have not because they don't get attracted easily. With different directions, here it is south and here it is north. They get attracted to each other. Where it gets attracted more in the poles of these two. This is south and this is north. You can see that semicircular shape where they are good properties of magnet. ಚಿಂತಾಮಣಿ ಪಟ್ಟಣದಲ್ಲಿರುವ ನಳಂದ ಹೈಸ್ಕೂಲ್ ಅಂತ ಪ್ರೈಮರಿ ಸ್ಕೂಲ್ ಈ ಇನ್ಸ್ಟಿಟ್ಯೂಷನ್ ನಮ್ಮ ಸೈನ್ಸ್ ಎಕ್ಸಿಬಿಷನನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಸೈನ್ಸ್ ಎಕ್ಸಿಬಿಷನಲ್ಲಿ ನಮ್ಮ ಉಪಾಧ್ಯಾಯರು, ನಮ್ಮ ಹುಡುಗರು ಎಲ್ಲ ಒಟ್ಟಿಗೆ ಸೇರಿ ಈ ಎಕ್ಸಿಬಿಷನ್ನ ಪ್ರಯತ್ನ ಮಾಡಿ ಪ್ರಮುಖವಾಗಿ ಇದನ್ನು ನಿರ್ವಹಿಸ್ತಾರೆ. ಇದರಲ್ಲಿ ಮೂಲತಃ ನೋಡಿದ್ರೆ ನಮ್ಮ ಈಶಾ ಫೌಂಡೇಶನ್ ಏನು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಇದೆಯೋ ಅದರ ನವೀನ ರೀತಿಯಲ್ಲಿ, ಅದರ ಪ್ರತಿಕೃತ ರೀತಿಯಲ್ಲಿ ಇವತ್ತು ನಮ್ಮ ಹುಡುಗರು ಇದನ್ನು ನಿರ್ದೇಶನ ಮಾಡಿ ನೀವು ಎಲ್ರಿಗೂ ಮನಮುಟ್ಟುವಂಥ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೈ ಶ್ರೀರಾಮನ್, ಅಯೋಧ್ಯ ಶ್ರೀರಾಮನು ಯಾವ ಥರ ಇದ್ದಾರೋ ಅದೇ ರೀತಿ ಒಬ್ಬ ನಿರ್ಮಿತವಾದಂಥ ಹುಡುಗರ ಕೈಯಲ್ಲಿ ಶ್ರೀರಾಮನ ಒಂದು ಡ್ರೆಸ್ಸನ್ನು ಹಾಕಿಸಿ ನಮಗೆ ದೇವರ ಪ್ರತಿರೂಪದಂತೆ ಕಾಣುವ ರೀತಿಯಲ್ಲಿ ಶ್ರೀರಾಮನನ್ನು ಇಲ್ಲಿ ದರ್ಶನ ಮಾಡೋ ರೀತಿಯಲ್ಲಿ ಈ ಆರ್ಟ್ ಟೆಕ್ನಿಕ್ಸಲ್ಲಿ ಮಾಡಿದ್ದಾರೆ. ಮತ್ತು ನರಕ ಮತ್ತು ಸ್ವರ್ಗ ಅಂತ ಈ ಎರಡು ಪ್ರವಚನಗಳನ್ನು ಹುಡುಗರು ಬಹಳ ಅವಲೋಕಿಸಿ ಪ್ರತಿಯೊಬ್ಬರೂ ನೋಡಿ ಮನರಂಜಿಸುವ ರೀತಿಯಲ್ಲಿ ನರಕ ಯಾವ ಥರ ಇರ್ತದೆ, ಸ್ವರ್ಗ ಯಾವ ಥರ ಇರ್ತದೆ, ನಾವು ಮಾಡಿದ ಒಂದು ಕೆಲಸಗಳ ಬಗ್ಗೆ ನಮಗೆ ಏನೇನು ಶಿಕ್ಷೆ ಮತ್ತು ಅನಾನುಕೂಲಗಳು ಆಗ್ತವೆ ನಮಗೆ ನಮಗೆ ಅಂತ ತೋರಿಸ್ತಾರೆ. ಅದೇ ರೀತಿ ಸ್ವರ್ಗಕ್ಕೆ ಬಂದಾಗ ಶ್ರೀಕೃಷ್ಣನ ಅಥವಾ ನಮ್ಮ ನಾರಾಯಣನ ಒಂದು ಆಸ್ಥಾನದಲ್ಲಿ
ನಾರಾಯಣ ಕೃಪಾ ಕಟಾಕ್ಷ ಯಾವ ಥರ ನಮ್ಮ ಮನುಷ್ಯನ ಮೇಲೆ ಅನುಕೂಲವಾಗಿ ಇರ್ತದೆ, ನಾರಾಯಣ ಆಶೀರ್ವಾದದಲ್ಲಿ ಯಾವ ರೀತಿ ಬೆಳಿತೀವಿ ಅನ್ನೋದಕ್ಕೆ ಶ್ರೀ ವಿನಾಯಕನನ್ನು ಪ್ರತಿಷ್ಠೆ ಮಾಡಿಸಿ ಆ ರೀತಿಯ ಸ್ವರ್ಗವನ್ನು ನೋಡಿದ್ದಾರೆ. ಮತ್ತು ಸೈನ್ಸ್ ಎಕ್ಸಿಬಿಷನ್, ಸೈನ್ಸಲ್ಲಿ ಬರುವಂಥ ಮೂಲಭೂತ ಎಲ್ಲ ಪ್ರಾಣಿಗಳ ಬಗ್ಗೆ ಮೂಲಭೂತ ಸೈನ್ಸ್ ಎಕ್ಸಿಬಿಷನ್, ನಮ್ಮ ಗ್ಯಾಲರಿ ಪಕ್ಕ ಆರ್ಟ್ ಗ್ಯಾಲರಿ ಅಂತ ಮಾಡಿ ನಮ್ಮ ಎಲ್ಲ ಮಾಡಿದ್ದಾರೆ. ಮೆಥಡ್ ಆಫ್ ಎಜುಕೇಷನಲ್ಲಿ ತೋರಿಸಿರುವಂಥ ಎಲ್ಲವನ್ನು ಮಾಡಿದ್ದಾರೆ. ನಮ್ಮ ಮಾನವ ನಿರ್ಮಿತವಾದ ದೇಹದಲ್ಲಿ ಬರುವ ಅಂಗಾಂಗಗಳು ಏನೇನಿದೆಯೋ ಪ್ರತಿಯೊಂದು ಅಂಗಾಂಗಗಳ ವಿಶದವಾಗಿ ನಮ್ಮ ಹುಡುಗರು ಬಿಡಿಸಿ ಪ್ರತಿಯೊಬ್ಬರಿಗೂ ಮನಮುಟ್ಟುವ ರೀತಿಯಲ್ಲಿ ಅವರ ವಾಟ್ಸಾಪು ಆರ್ಗನ್ಸು ಯಾವ್ಯಾವ ರೀತಿ ವರ್ಕ್ ಆಗ್ತವೆ ಅನ್ನೋದರಲ್ಲಿ ನಿದರ್ಶನವಾಗಿ ಅವರು ಮಾತಾಡ್ಕೊಂಡಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ಉದಾಹರಣೆ, ಒಳ್ಳೆಯ ಒಂದು ಹುಡುಗರ ಮೇಲೆ ಅವಲಂಬವಾಗ್ತದೆ. ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಒಂದು ಟೀಗೋ ಇದು ಮಾರ್ಗಸೂಚಿಯಾಗಿ ನಿಲ್ತಾರೆ ಅಂತ ನಾನು ಹೇಳ್ತೀನಿ. ಅವರ ಒಂದು ಎಜುಕೇಷನ್ ಮಟ್ಟ ಯಾವ ರೀತಿ ಇದೆಯಪ್ಪ ಅಂದರೆ ನಾವು ಮೂಲತಃ ಚಾರ್ಟ್ ಮುಖಾಂತರನೇ ನಮ್ಮ ಎಲ್ಲ ಎಕ್ಸಿಬಿಷನಲ್ಲಿ ತೋರಿಸಿ ಅವರೆಲ್ಲ ಮತ್ತು ಜ್ಞಾನವನ್ನು ಕೊಡುವಂಥ ಎಕ್ಸಿಬಿಷನ್ ಇದಾಗಿದೆ ಅಂತ ನಾವು ಮನಮುಟ್ಟವಾಗಿ ಎಲ್ಲ ಹುಡುಗರಿಗೆ ಈ ಒಂದು ನೋಡುವಂಥ ಕ್ರಿಯೆ ಚೆನ್ನಾಗಿ ಫಲಿತವಾಗಿ ಇದೆ ಅಂತ ನಾವು ಈ ಒಂದು ಮತದಾರರಲ್ಲಿ ಮಾಡಿದ್ದೀವಿ. ಇಲ್ಲಿ ಎಲ್ಲ ಜನರು ಪೇರೆಂಟ್ಸ್ ಒಂದು ಮಕ್ಕಳು ನೋಡಿ ಆನಂದಿಸಿ ನಮ್ಮ ಒಂದು ಈ ಒಂದು ಇನ್ಸ್ಟಿಟ್ಯೂಷನ ಒಂದು ಕ್ರಿಯೆಯನ್ನು ಮಾಡಿರೋದಕ್ಕೆ ಮೆಚ್ಚುವಂತಾಗಿದೆ ಅಂತ ಈ ಒಂದು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.